ಓಂ ಶಾಂತಿ. ಬ್ರಹ್ಮಬಾಬಾರವರ ಜೀವನದ ಪ್ರೇರಕ ಪ್ರಸಂಗ ಭಾಗ 7. ಆ ದಿನಗಳಲ್ಲಿ ಬ್ರಹ್ಮಬಾಬಾರವರ ಲೌಕಿಕ ಗುರುಗಳು ಮನೆಗೆ ಬಂದಿದ್ದರು. ಅವರ ಆಗಮನಕ್ಕಾಗಿಯೇ ಬಾಬಾರವರು 1937ರಲ್ಲಿಯೇ 25,000 ರೂಪಾಯಿಗಳನ್ನು ಖರ್ಚು ಮಾಡಿದ್ದರು. ದೊಡ್ಡ ಸಭೆ ನಡೆಯುತ್ತಿತ್ತು. ಬಹಳಷ್ಟು ಜನರು ಕುಳಿತಿದ್ದರು. ಬಾಬಾರವರು ಆಗ ಬಹಳ ನಿರ್ಲಿಪ್ತವಾಗಿದ್ದರು. ಗುರುಗಳ ಸತ್ಸಂಗ ನಡೆಯುತ್ತಿತ್ತು. ಬಾಬಾರವರು ಸತ್ಸಂಗದಿಂದ ಎದ್ದು ತಮ್ಮ ಕೋಣೆಗೆ ಹೋದರು. ಅವರು ಎಂದಿಗೂ ಈ ರೀತಿ ಮಧ್ಯದಲ್ಲಿ ಎದ್ದು ಹೋಗಿರಲಿಲ್ಲ. ಬಾಬಾರವರ ಲೌಕಿಕ ಪತ್ನಿ ಯಶೋಧ ಮತ್ತು ಸೊಸೆ ಬ್ರಿಜೇಂದ್ರರವರು ಅವರ ಕೋಣೆಯ ಹತ್ತಿರ ಹೋದರು. ಬಾಬಾರವರ ಕಣ್ಣುಗಳಲ್ಲಿ ಕೆಂಪು ಬೆಳಕಿತ್ತು. ಕೆಂಪು ಪ್ರಕಾಶವು ಅವರ ಕಣ್ಣಿನಲ್ಲಿ ಹೊಳೆಯುತ್ತಿತ್ತು. ಅವರ ಮುಖವು ಕೆಂಪಾಗಿತ್ತು. ಕೋಣೆಯೂ ಸಹ ಪ್ರಕಾಶಮಾನವಾಗಿತ್ತು. ಅಷ್ಟರಲ್ಲಿಯೇ ಒಂದು ಧ್ವನಿಯು ಮೇಲಿನಿಂದ ಬರುವಂತೆ ಕಂಡುಬಂದಿತು. ಬಾಬಾರವರ ಬಾಯಿಂದ ಬೇರೆ ಯಾರೋ ಮಾತನಾಡುತ್ತಿರುವಂತೆ ಅನುಭವವಾಯಿತು. ಆ ಧ್ವನಿಯು ಮೊದಲು ನಿಧಾನವಾಗಿತ್ತು, ನಂತರ ತೀವ್ರವಾಯಿತು. ಆ ಧ್ವನಿಯಾಗಿದೆ, ನಿಜಾನಂದ ಸ್ವರೂಪಂ ಶಿವೋಹಂ ಶಿವೋಹಂ, ಜ್ಞಾನಸ್ವರೂಪಂ ಶಿವೋಹಂ ಶಿವೋಹಂ, ಪ್ರಕಾಶಸ್ವರೂಪಂ ಶಿವೋಹಂ ಶಿವೋಹಂ. ನಂತರ ಬಾಬಾರವರ ನಯನಗಳು ಮುಚ್ಚಲ್ಪಟ್ಟವು. ಬಾಬಾರವರು ನಂತರ ಕಣ್ಣುಗಳನ್ನು ತೆರೆದು ಸುತ್ತಲೂ ಆಶ್ಚರ್ಯಚಕಿತರಾಗಿ ನೋಡತೊಡಗಿದರು. ಆಗ ಅವರ ಸೊಸೆಯು, ಬಾಬಾ, ತಾವು ಏನು ನೋಡುತ್ತಿದ್ದೀರಿ ಎಂದು ಕೇಳಿದರು. ಆಗ ಬಾಬಾರವರು, ಏನೋ ಗೊತ್ತಿಲ್ಲ, ಒಂದು ಲೈಟ್ ಇತ್ತು ಹಾಗೂ ಮೈಟ್ ಇತ್ತು. ಒಂದು ಹೊಸ ಪ್ರಪಂಚವಿತ್ತು. ಮೇಲಿನಿಂದ ನಕ್ಷತ್ರಗಳು ಕೆಳಗೆ ಬಂದು ಅವುಗಳಲ್ಲಿ ಕೆಲವು ರಾಜಕುಮಾರ ಮತ್ತು ರಾಜಕುಮಾರಿ ಆಗುತ್ತಿದ್ದವು. ಆ ಲೈಟ್ ಮತ್ತು ಶಕ್ತಿಯು ನನಗೆ ಈ ರೀತಿ ಹೇಳಿತು, ನೀನು ಇಂತಹ ಪ್ರಪಂಚವನ್ನು ನಿರ್ಮಾಣ ಮಾಡಬೇಕಾಗಿದೆ. ಆದರೆ ಆ ಶಕ್ತಿಯು ಹೇಗೆ ಹೊಸ ಪ್ರಪಂಚವನ್ನು ಮಾಡಬೇಕು ಎಂದು ಹೇಳಲಿಲ್ಲ ಎಂದರು. ನಾನು ಈ ಹೊಸ ಪ್ರಪಂಚವನ್ನು ಹೇಗೆ ನಿರ್ಮಾಣ ಮಾಡುವೆ? ಅವರು ಯಾರು? ಅದೊಂದು ಶಕ್ತಿಯಾಗಿತ್ತು ಎಂದು ಹೇಳಿದರು.